ನಮಸ್ಕಾರ. ಓಂ ವ್ಯಾಸ ಚಾನೆಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾನು ಗುರುವಿನ ಭಕ್ತಿಯ ಬಗ್ಗೆ ಹೇಳುತ್ತೇನೆ. ಗುರು ಎಂದರೆ ಶ್ರೀ ರಾಘವೇಂದ್ರ ಸ್ವಾಮಿ, ಗುರು ಎಂದರೆ ಶಿರಡಿ ಸಾಯಿನಾಥ, ಎಲ್ಲ ಗುರು ಎಂದರೆ ದತ್ತಾತ್ರೇಯ ಸ್ವಾಮಿ. ಹೀಗೆ ಎಲ್ಲ ಗುರುಗಳ ಆಶೀರ್ವಾದವನ್ನು ನಾವು ಪಡೆಯಬೇಕಾಗುತ್ತದೆ. ಗುರುವಾರ ಎಂದರೆ ಗುರುವಿನ ವಾರ. ಇಲ್ಲಿ ಬೃಹಸ್ಪತಿಯು ಮುಖ್ಯಸ್ಥರಾಗಿ ನಮಗೆ ಕಾಣುತ್ತಾರೆ. ಇಲ್ಲಿ ಏನೆಂದರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀಂ ಗುರುವೇ ನಮಃ ಎಂದರೆ ಗುರುವನ್ನು ಮೊದಲು ನಾವು ನಮಸ್ಕರಿಸಬೇಕು. ನಂತರ ನಮಗೆ ಮಾತಾ ಪಿತೃ ಮತ್ತೆ ಭಗವಂತ ಬರುತ್ತಾನೆ. ಇನ್ನೊಂದು ನಾಣ್ಣುಡಿ ಹೇಳುವಂತೆ ಗುರು ಮುನಿದರೆ ಹರಿ ಮುನಿದಾನು, ಗುರು ಒಲಿದರೆ ಹರಿ ಒಲಿದಾನು. ಅಂದರೆ ಗುರು ನಮಗೆ ಆಶೀರ್ವಾದ ಮಾಡಿದರೆ ಹರಿ ನಮ್ಮೊಡನೆ ಆಶೀರ್ವಾದ ಮಾಡಿ, ಓ ಅವನ ಗುರುವೇ ಅವನಿಗೆ ಆಶೀರ್ವಾದ ಮಾಡಿದ್ದಾನೆ, ಹಾಗಾಗಿ ನಾವು ಆಶೀರ್ವದಿಸಬೇಕು ಅನ್ನುತ್ತಾನೆ. ಗುರು ಮುನಿದರೆ ಹರಿ ಮುನಿದಾನು. ಅಂದರೆ ಗುರುಗಳು ಕೋಪಗೊಂಡರೆ ನಮಗೆ, ಅಥವಾ ನಮಗೆ ಗುರುದಶೆ ಅಥವಾ ಗುರುದಯೆ ಇಲ್ಲದಿದ್ದರೆ ಹರಿಯು ನಮ್ಮ ಬಗ್ಗೆ ಮುನಿಸಿಕೊಳ್ಳುತ್ತಾನೆ. ಹೀಗೆ ಗುರುವಿನಿಂದ ಜ್ಞಾನವನ್ನು, ತಂದೆಯಿಂದ ಶಿಸ್ತನ್ನು, ತಾಯಿಯಿಂದ ಸಂಸ್ಕಾರವನ್ನು ಕಳೆಯಿರಿ, ಮಿಕ್ಕಿದ್ದೆಲ್ಲವೂ ನಿಮಗೆ ಜಗತ್ತು ಕಲಿಸಿಕೊಡುತ್ತದೆ ಅಂತ ಹೇಳಿ ಭಗವಾನ್ ಮಹಾಬುದ್ಧ ಹೇಳುವಂಥ ಒಂದು ನಾಣ್ಣುಡಿ ಇದೆ. ಮತ್ತು ಗುರುಗಳನ್ನು ನೀವು ವಿಶೇಷವಾಗಿ ಗುರುವಾರದಂದು ಅಂತಲ್ಲ, ತಾವು ಪ್ರತಿನಿತ್ಯ ನೀವು ಆರಾಧಿಸುವಂಥ ಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿ, ಶ್ರೀ ದತ್ತಾತ್ರೇಯ ಸ್ವಾಮಿ ಅಥವಾ ಶ್ರೀ ಸದ್ಗುರು ಸಾಯಿನಾಥ, ವಿಶೇಷವಾಗಿ ಇವರೆಲ್ಲರನ್ನೂ ತಾವು ಪೂಜಿಸಬಹುದು. ಒಮ್ಮೆ ನಾನು ಶಿರಡಿಯ ಬಗ್ಗೆ ಸಚ್ಚರಿತೆ ಓದುತ್ತಿರುವಾಗ ಒಂದು ವಿಶೇಷವಾದ ಒಂದು ಅಂಶ ನಡೆಯಿತು. ಅದೇನೆಂದರೆ, ಒಬ್ಬ ರಷ್ಯನ್ ಮಹಿಳೆ, ಒಬ್ಬ ರಷ್ಯನ್ ದ್ವೇಷಕ್ಕೆ ಸೇರಿದಂಥ ಒಂದು ಮಹಿಳೆ ನನ್ನಲ್ಲಿಗೆ ಬಂದು ನನಗೆ ಒಂದು ಟಿಕೆಟ್ ಬೇಕಾಗಿದೆ, ನಾನು ಅಮೆರಿಕಾಗೆ ತುರಂತಾಗಿ ಹೋಗಬೇಕು, ನಿನ್ನೆ ಅಮೆರಿಕನ್ ಫ್ಲೈಟು ನಾನು ಮಿಸ್ ಮಾಡಿಕೊಂಡೆ, ಹಾಗಾಗಿ ನಾನು ಹೋಗಬೇಕಾಗಿದೆ ಅಂತ ಹೇಳಿ ಆಕೆ ಮಾತಾಡುತ್ತಿದ್ದಳು. ಆದರೆ ನಾನು ನಮ್ಮ ಆಫೀಸ್ ಮುಗಿಸಿ ನಾವು ಕ್ಲೋಸ್ ಮಾಡುವ ವೇಳೆಯಲ್ಲಿ ಬಂದಿದ್ದಾಗ ಯಾವುದೇ ಸೀಟ್ ಇಲ್ಲದಿರೋ ಕಾರಣ ಯಾವ ಸೀಟು ಇಲ್ಲ ಅಂತ ಕೇಳಿದ್ದಕ್ಕೆ ಆ ಸ್ತ್ರೀ ನನಗೆ ಒಂದು ಸಹಾಯ ಕೇಳಿದಳು. ಏನು ಸಹಾಯ ಬೇಕು ಎಂದರೆ, ನಾನು ನಿನ್ನ ಕಂಪ್ಯೂಟರನ್ನು ಒಂದು 2 ನಿಮಿಷ ಬಳಸಬಹುದೇ ಅಂತ ಕೇಳಿದಳು. ಆಕೆ ವಯಸ್ಕಳು, ಸುಮಾರು ಒಂದು 65-70 ವರ್ಷ ಇರುವಂತಹ ಆಕೆಯನ್ನು ಕಂಡು ನನಗೆ ಅಯ್ಯೋ ದಿಗ್ಭ್ರಾಮೆಯಾಗಿ, ನಾನು ಸರಿ ಬಳಸಮ್ಮ ಅಂತ ಹೇಳಿ ನಮ್ಮ ಕಂಪ್ಯೂಟರನ್ನು ಆಕೆಗೆ ಕೊಟ್ಟೆ. ಆಕೆ ಕಂಪ್ಯೂಟರ್ ನೋಡಿದ ಕೂಡಲೇ ಯಾವಾಗ ನನಗೆ ಆತಂಕ ಆಗುತ್ತದೋ, ಯಾವಾಗ ನನಗೆ ಏನೂ ಮಾಡಲಾಗಲ್ಲೋ, ಆವಾಗ ನಾನು ಐ ರೀಡ್ ಸದ್ಗುರು ಸಾಯಿ ಚರಿತ, ಅಂದರೆ ನಾನು ಸಾಯಿ ಗುರು ಸಚ್ಚರಿತೆಯನ್ನು ಓದುತ್ತೇನೆ ಅಂತ ಹೇಳಿ ನನಗೆ ಮಹಾದಾನಂದವಾಯಿತು. ನಮ್ಮ ದೇಶದ ವಿಶೇಷವಾಗಿರುವಂಥ ನಮ್ಮ ಗುರುಗಳಾದ ಶ್ರೀ ಸತ್ಯ ಸಾಯಿಬಾಬಾ ಆಗಲಿ, ಶ್ರೀ ಶಿರಡಿ ಸಾಯಿಬಾಬಾ ಆಗಲಿ, ಎಷ್ಟು ವಿಶೇಷವಾಗಿ ಹೆಸರನ್ನು ಪಡೆದಿದ್ದಾರೆ. ಮತ್ತು ಎಷ್ಟು ಜನ ನಮ್ಮ ಭಾರತ ದೇಶದಲ್ಲದಿರ ಎಲ್ಲ ದೇಶದಲ್ಲೂ ಆ ತಂದೆಯನ್ನು ಸ್ಮರಿಸುತ್ತಾರೆ ಅಂತ ಹೇಳಿ ಸಂತೋಷಗೊಂಡೆ. ಆದರೆ ಇಲ್ಲಿ ವಿಶೇಷವಾಗಿ ನಡೆದದ್ದೇನೆಂದರೆ, ಕೂಡಲೇ ಇಲ್ಲದ ಅವೈಲೇಬಲ್ ಆ ಏರ್ಲೈನಿಂದನೇ ಕಾಲ್ ಬಂದು ನೀವು ಯಾರಿಗೋ ಸೀಟ್ ಕೇಳಿದಿರಲ್ಲ, ಒಂದು ಸೀಟ್ ಕ್ಯಾನ್ಸಲ್ ಆಗಿದೆ, ನಿಮಗೆ ಕೊಡಬಲ್ಲೆ ಅಂತ ಹೇಳಿದರು. ನಾನು ಆಶ್ಚರ್ಯಚಕಿತಗೊಂಡು ಈ ಥರ ವಿಶೇಷವಾಗಿ ತನ್ನ ಭಕ್ತಾದಿಗಳನ್ನು, ನಂಬಿರುವಂಥ ಭಕ್ತಾದಿಗಳನ್ನು ದಾರಿ ತೋರುತ್ತಾನೆ ಸತ್ಯ ಸಾಯಿನಾಥ, ಎಂದೂ ಕೈ ಬಿಡಲಾರ. ಹಾಗಾಗಿ ದಯವಿಟ್ಟು ತಮಗೆ ಆರಾಧ್ಯವಾಗಿರುವ ಯಾವ ಗುರುಗಳಾಗಲಿ, ಸತ್ಯ ಸಾಯಿ ಆಗಲಿ, ಶಿರಡಿ ಸಾಯಿ ಆಗಲಿ, ಮತ್ತು ದತ್ತಾತ್ರೇಯ ಸ್ವಾಮಿ ಆಗಲಿ, ರಾಘವೇಂದ್ರ ಸ್ವಾಮಿಗಳಾಗಲಿ, ಎಲ್ಲರನ್ನೂ ತಾವು ಪೂಜಿಸಬೇಕು ಎಂದು ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಮತ್ತು ನಾನು ಇವಾಗ ಮತ್ತೊಂದು ಸಣ್ಣ ಉಪಕಥೆ ಹೇಳುತ್ತೇನೆ. ಈ ಉಪಕಥೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಒಮ್ಮೆ ವೇಷ ಧರಿಸಿ ಮಾರು ವೇಷದಲ್ಲಿ ಒಂದು ಸ್ಥಳಕ್ಕೆ ಹೋಗಿರುತ್ತಾರೆ. ಆ ಸ್ಥಳಕ್ಕೆ ಹೋಗಿರುವಾಗ ಒಬ್ಬ ಚಮ್ಮಾರನು ಅಂದರೆ ಚಪ್ಪಲಿ ಹೊಲಿಯುವನು, ಅವನು ಏನು ಮಾಡುತ್ತಾನೆಂದರೆ ರಾಮ 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 ಅಂತ ಓಡುಬರುತ್ತಿರುವ ಈ ವ್ಯಕ್ತಿಯನ್ನು ಕಂಡು ಒಬ್ಬ ವೃದ್ಧನು ಕೇಳುತ್ತಾನೆ, ಎಲ್ಲಿ ಓಡುಬರುತ್ತಿರುವೆ ಅಂತ ಕೇಳಿದಾಗ, ನಾನು ಓಡುಬರುತ್ತಿರುವುದು ರಾಮನ ಪೂಜೆಯನ್ನು ಮಾಡಬೇಕು, ನಾನು ಶೂದ್ರನು, ನನ್ನ ಬಳಿ ಚಮ್ಮಾರನು, ನನ್ನ ಬಳಿ ಯಾರು ಬಂದು ನಮ್ಮ ಮನೆಯಲ್ಲಿ ಪೂಜೆ ಮಾಡಲಾರರು, ಆದರೆ ನಾನು ವಿಶೇಷವಾಗಿ ಶ್ರೀರಾಮಚಂದ್ರ ಪ್ರಭುವ ಪೂಜೆಯನ್ನು ಮಾಡಬೇಕು, ಹಾಗಾಗಿ ನಾನು ಯಾರು ಮಾಡುತ್ತಾರೆ ಎಂದು ಹುಡುಕಿಕೊಂಡು ಹೋಗುತ್ತಿದ್ದೇನೆ.
ಅಗ್ರಹಾರದ ಕಡೆಗೆ ಹೋಗಿದರೆ ನನ್ನನ್ನು ಸೇರಿಸುವುದಿಲ್ಲ, ನೀನು ಶೂದ್ರ ಎಂದು ನನ್ನನ್ನು ತಳ್ಳುತ್ತಾರೆ, ಏನು ಮಾಡುವುದು ಎಂದು ತಿಳಿಯಲಿಲ್ಲ. ರಾಮನಿಗೆ ಒಲಿಸಿಕೊಳ್ಳಲು ಯಾವ ರೀತಿ ಪೂಜೆ ಮಾಡಬೇಕೆಂದು ನನಗೆ ಗೊತ್ತಿಲ್ವಲ್ಲ ಅಂತ ಹೇಳಿದ ಕೂಡಲೇ ವೇಷಧಾರಿಯಾದ ಹನುಮಂತನು, ವಯಸ್ಕರ ಬ್ರಾಹ್ಮಣ ವೇಷದಲ್ಲಿರುವ ಅಂಥ ಹನುಮಂತನು ಹೇಳುತ್ತಾನೆ, ನೀನು ಅಲ್ಲಿ ಇಲ್ಲಿ ಹೋಗಬೇಡ, ಎದುರಿಗೆ ಒಬ್ಬ ವೃದ್ಧ ಬ್ರಾಹ್ಮಣರು ಬರುತ್ತಿರುತ್ತಾರೆ, ಅವರನ್ನು ನೀನು ಹೋಗಿ ನನ್ನ ಮನೆಗೆ ಬಂದು ರಾಮನ ಪೂಜೆಯನ್ನು ಮಾಡು ಎಂದು ಕೇಳು, ಅವು ಖಂಡಿತ ಮಾಡಿಕೊಡುತ್ತಾರೆ ಅಂತಾನೆ. ಓ, ಹಾಗಾದರೆ ಒಳಿತಾಯಿತು ಅಂತ ಅವರಿಗೆ ನಮಸ್ಕರಿಸಿ ಮತ್ತೆ ಮುಂದೆ ಬರುತ್ತಾನೆ. ಮುಂದೆ ಕೆಲವು ಹೆಜ್ಜೆ ನಡೆದ ಕೂಡಲೇ ಅಲ್ಲಿ ನೋಡಿದರೆ ಭಗವಾನ್ ಶ್ರೀ ರಾಘವೇಂದ್ರ ಸ್ವಾಮಿಗಳು ಒಬ್ಬ ವಿಪ್ರ ಅಂದರೆ ಒಬ್ಬ ಬ್ರಾಹ್ಮಣ ವಟುವಿನ ವೇಷದಲ್ಲಿ ನಡೆದುಕೊಂಡು ಬಂದಿರುತ್ತಾರೆ. ಅಯ್ಯ ತಾತ, ನೀನು ನನಗೆ ಸಹಾಯ ಮಾಡುತ್ತೀಯಾ ಎಂದು ಕೇಳುತ್ತಾರೆ. ಏನು ಸಹಾಯ ಬೇಕು ಮಗು ಅಂದಾಗ, ನನಗೆ ರಾಮನ ಪೂಜೆಯನ್ನು ಮಾಡಬೇಕು, ನನ್ನ ಮನೆಯಲ್ಲಿ ಮಾಡಿಕೊಡಲಾಗುತ್ತದೆ, ತಾವು ಸಹಾಯ ಮಾಡಲಾಗುತ್ತದಾ ಅಂತ ಕೇಳಿಕೊಳ್ಳುತ್ತಾರೆ. ಆಗ ಕೂಡಲೇ ಹಾಗೇ ಆಗಲಿ ಬಾ ಅಂತ ನಗುತ್ತಾರೆ. ನಕ್ಕುತ್ತಿರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿಗೆ ಆಗಲೇ ಅರಿವಾಗಿರುತ್ತದೆ, ಮಧ್ಯದಲ್ಲಿ ಸಿಕ್ಕಿರುವ ಇನ್ನೊಬ್ಬ ವೃದ್ಧ ಬ್ರಾಹ್ಮಣನು ಬೇರೆ ಯಾರೂ ಅಲ್ಲ, ಶ್ರೀಮಾನ್ ಹನುಮಂತ ಅಂದು. ಹಾಗೆ ರಾಯರು ಆ ಚಮ್ಮಾರನ ಮನೆಗೆ ಬರುತ್ತಾರೆ. ಚಮ್ಮಾರನ ಮನೆಗೆ ಬಂದ ಕೂಡಲೇ ಸಂತೋಷಗೊಳ್ಳುತ್ತಾರೆ. ಏಕೆಂದರೆ ಬಡವನಾದ ಗುಡಿಸಲಿನಲ್ಲಿ ಇರುವಂತಹ ಚಮ್ಮಾರನಾದರೂ ಶುದ್ಧವಾಗಿರುವಂತಹ ಮನೆ ಮುಂದೆ ಸಗಣಿ ಸಾರಿಸಿ ರಂಗೋಲಿನಿಟ್ಟು ಓರ್ವ ರಾಮನ ವಿಗ್ರಹವಿಟ್ಟು ರಾಮ ರಾಮ ಎಂದು ಪೂಜಿಸುತ್ತಿರುತ್ತಾರೆ. ಆಗ ರಾಯರು ಈ ಪೂಜೆಗೆ ಬೇಕಾಗಿರುವ ಹೂವು ಬೇಕು ಅಂದಾಗ ಕಾಡಿನಲ್ಲಿರುವಂತಹ ಕೆಲವು ಹೂಗಳನ್ನು ಕಿತ್ತುಕೊಂಡು ತಂದುಕೊಡುತ್ತಾನೆ. ಮತ್ತು ವಿಶೇಷವಾಗಿ ಅಭಿಷೇಕ ಮಾಡಲು ಸ್ವಲ್ಪ ಹಾಲುಗಳು ಬೇಕಾಗುತ್ತದೆ. ಹಾಲು ಕೇಳಿದ ಕೂಡಲೇ, ಅಯ್ಯೋ ನಾವು ಬಡವರು, ನಮ್ಮಲ್ಲಿ ಹಾಲಿಲ್ಲವಲ್ಲ ಎಂದಾಗ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬಾಗಿಲಲ್ಲಿ ಕಟ್ಟಿರುವ ಹಸುವನ್ನು ಇಟ್ಟುಕೊಂಡು, ಕಾಮಧೇನು ಇರುವಳಲ್ಲ, ಅವಳು ಹಾಲು ಕೊಡುವುದಿಲ್ಲವೇ ಎಂದು ಕೇಳುತ್ತಾರೆ. ಆಗ ಕಾಮಧೇನು, ಅಯ್ಯೋ ಅದು ಗೊಡ್ಡ ಹಸು, ಅದು ಹಾಲು ಕರೆಯಲು ಇಲ್ಲ, ಕರೆಯಲಾಗುವುದಿಲ್ಲ ಅಂತ ಹೇಳಿದ ಕೂಡಲೇ ರಾಯರು, ಇಲ್ಲ ನೀವು ಎಲ್ಲೋ ತಪ್ಪ ಭಾವನೆಗೆ ಒಳಗಾಗಿದ್ದೀರಿ ಅಂತ ಹೇಳಿ ಮತ್ತೆ ಹೊರಗೆ ಬಂದು ಆ ಕಾಮಧೇನುವನ್ನು ಸವರುತ್ತಾರೆ. ಏಕೆ ಕಾಮಧೇನು, ಏಕೆ ನನ್ನಮ್ಮ, ನೀನು ಹಾಲು ಕೊಡುವುದಿಲ್ಲವೇ ಎಂತ ರಾಯರ ಕೊರಳಿಗೆ ಕೇಳಿ ರಾಯರ ಕೈ ಸ್ಪರ್ಶವಾಗಿದ ಕೂಡಲೇ ಆ ಕಾಮಧೇನು ಹಾಲನ್ನು ಕೊಡುತ್ತಾಳೆ. ಬಕೆಟ್ಗಟ್ಟಲೆ ಹಾಲುಗಳನ್ನು ಕೊಡುತ್ತಾರೆ. ಪಾತ್ರೆಯದಲ್ಲೆಲ್ಲ ತುಂಬಿಸಿಕೊಂಡು ಸಂತೋಷಗೊಂಡ ದಂಪತಿಗಳು ಅದರಲ್ಲಿ ಹಾಲು ಬೆಲ್ಲ ಅಕ್ಕಿ ಹಾಕಿ ಪಾಯಸವನ್ನು ಮಾಡಿ ಮತ್ತು ರಾಮನ ಅಭಿಷೇಕಕ್ಕೆ ವಿಶೇಷವಾಗಿ ಅಭಿಷೇಕ ಮಾಡುತ್ತಾರೆ. ಆಗ ರಾಮನ ವಿಶೇಷ ಭಜನೆ ಎಲ್ಲ ಕಂಡು ಹೊರಗಡೆಯಿಂದ ಬಂದಿರುವಂತಹ ಎಲ್ಲ ಬ್ರಾಹ್ಮಣರು, ಇವ ಯಾರು ಈ ಬ್ರಾಹ್ಮಣ, ಎಲ್ಲಿಂದ ಬಂದ, ತುಂಗಭದ್ರಾ ತೀರದಲ್ಲಿ ನಾವು ಇವನನ್ನು ಕಂಡಿಲ್ಲವಲ್ಲ, ಇವನು ಬಂದು ಈ ಚಮ್ಮಾರನ ಮನೆಯಲ್ಲಿ ಹೇಗೆ ರಾಮ ಪೂಜೆಯನ್ನು ಮಾಡುತ್ತಾನೆ, ಇದು ತಪ್ಪು ಅಂತ ಹೇಳಿ ಕಲ್ಲು ತೂರಲಾರಂಭಿಸುತ್ತಾರೆ. ಯಾರು ಯಾರು ಕಲ್ಲು ತೂರಿದರೋ ಅವರ ಮನೆಯೆಲ್ಲ ಬೆಂಕಿ ಬೀಳುತ್ತದೆ. ಇದು ರಾಘವೇಂದ್ರ ಸ್ವಾಮಿ ಎಂದು ಆ ಮೂರ್ಖರಿಗೆ ತಿಳಿದಿರೋದಿಲ್ಲ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳು ಓ ಕೊರಳಿನಲ್ಲಿ ಕೂಗಿದರೆ ಗುರುರಾಯರ, ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು, ನೀವು ಮಾಡಿರುವಂತಹ ಪಾಪ ಕರ್ಮಗಳನ್ನು ಪ್ರತಿಯೊಂದು ತೊಳೆದು ತಮಗೆ ಸದ್ಮಂಗಳವನ್ನು ಮಾಡುವುದೇ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಹೀಗೆ ಮತ್ತೊಂದು ಕಥೆಯನ್ನು ಹೇಳುತ್ತೇನೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಒಮ್ಮೆ ಓರ್ವ ಭಕ್ತ ನಡೆದುಕೊಂಡು ಬರುತ್ತಿರುತ್ತಾನೆ. ನಡೆದುಕೊಂಡು ಬರುತ್ತಿರುವ ಭಕ್ತನನ್ನು ಕಂಡು ರಾಘವೇಂದ್ರ ಸ್ವಾಮಿಗಳು, ಕಾಲಲ್ಲಿ ಬಿದ್ದವನು ಅವನಿಗೆ ಕ್ಷಯರೋಗವಿದೆ ಎಂದು ಭಾವಿಸದೆ ಎತ್ತಿಕೊಂಡು, ಬಾ ನನ್ನಪ್ಪ, ಏನಾಯಿತು ತಂದೆ, ಯಾಕೆ ನಿಂಗೆ ಈ ಥರ ಪಾಪಕರ್ಮ ಬಂದಿತು ಎಂದು ತಬ್ಬಿಕೊಳ್ಳುತ್ತಾರೆ. ತಬ್ಬಿಕೊಂಡ ಇವರನ್ನು ನೋಡಿ ಶಿಷ್ಯರೆಲ್ಲ ಆಶ್ಚರ್ಯಗೊಳ್ಳುತ್ತಾರೆ. ಅಯ್ಯೋ ರಾಯರೇ, ನೀವು ಅವನನ್ನು ಮುಟ್ಟಿದ್ದೀರಿ, ಅವನಿಗೆ ಕ್ಷಯರೋಗ ಇದೆ, ಆ ಕ್ಷಯರೋಗವನ್ನು ನೀವು ಮಾಡಿದರೆ ಕ್ಷಯ ಕುಷ್ಠ ಎರಡೂ ಇದೆ ಅವನಿಗೆ, ಅವನನ್ನು ಮುಟ್ಟಿದರೆ ಮತ್ತೆ ತಾವು ಅಪವಿತ್ರರಾಗುತ್ತೀರಿ ಅಂತ ಹೇಳುತ್ತಾನೆ. ನಾನು ಅಪವಿತ್ರರಾಗುವುದಲ್ಲ, ನೀವು ಪಾವಿತ್ರತೆಯನ್ನು ಕಳೆದುಕೊಳ್ಳುತ್ತಿದ್ದೀರಿ, ಇವನು ನನ್ನ ಮಗನೇ ಎಂದು ರಾಯರು ಮುಟ್ಟಿದ ಕೂಡಲೇ ಅವನು ದೇಹವು ಚಿನ್ನದಂತೆ ಹೊಳೆಯಲಾರಂಭಿಸುತ್ತದೆ. ಅವನಿಗಿರುವಂತಹ ಕ್ಷಯ ಮತ್ತು ಕುಷ್ಠ ಎಲ್ಲ ಪರಿಪೂರ್ಣವಾಗಿ ಹೋಗಿಬಿಡುತ್ತದೆ. ಇದು ರಾಯರ ಮಹಿಮೆ. ಮತ್ತೊಮ್ಮೆ ರಾಯರಿಗೆ ಸೇವೆ ಮಾಡಲು ಓರ್ವ ದಂಪತಿಗಳು ಅವರ ಮನೆಗೆ ಕರೆದಿರುತ್ತಾರೆ. ಮನೆಗೆ ಕರೆದಿರುವ ಕಾರಣ ಅಲ್ಲಿ ರಾಯರು ಬಂದರೆಂದು ಹಬ್ಬ, ಹೋಳಿಗೆ, ಮಾವಿನಕಾಯಿಯ ಶೀಕರಣೆಯನ್ನು ಮಾಡಿರುತ್ತಾರೆ. ಮಾವಿನ ಹಣ್ಣಿನದು ಆ ಶೀಕರಣೆ ಮಾಡಿರುತ್ತಾರೆ. ಈ ಶೀಕರಣೆಯನ್ನು ಕಂಡ ಆ ಮನೆಯ ಮಗು, ಆಹಾ ಎಂಥ ಗಮ್ಮೆಂದು ಸುಗಮ ವಾಸನೆ ಬರುತ್ತಿದೆ, ನಾನು ಹೋಗಿ ತಿನ್ನಬೇಕು, ನಾನು ಇದನ್ನು ಈಗಲೇ ಕುಡಿಯಬೇಕು ಅಂತ ಹೇಳಿದಾಗ ಎಲ್ಲರೂ ರಾಯರ ಪೂಜೆಗಳನ್ನು, ರಾಮರ ಪೂಜೆಯನ್ನು ಕಾಣುತ್ತಿರುತ್ತಾರೆ.
ಆದರೆ ಯಾರಿಗೂ ಈ ಮಗು ಆ ಕೊಳದಪ್ಪಲೆ ಹತ್ತಿರ ಹೋಗೋದು ಗೊತ್ತಾಗೋದಿಲ್ಲ. ಕೊಳದಪ್ಪಲೆ ಹತ್ತಿರ ಹೋಗಿರುವ ಮಗು ಸ್ವಲ್ಪ ತಗೊಳ್ಳೋಣ ಅಂತ ಸಣ್ಣ ಶಿಶುವಾಗಿರುವ ಕಾರಣ ಕೊಳದಪ್ಪಲೆಯಲ್ಲಿ ಮಗು ಬಿದ್ದು ಬೀಳುತ್ತದೆ. ಬಿದ್ದು ಹೋಗಿರುವ ಮಗು ಮೂರ್ಛೆ ಹೋಗಿ ಯಾರೂ ಎತ್ತಿ ಹಿಡಿಯದಾಗದಿರೋ ಕಾರಣ ಪ್ರಾಣವನ್ನು ತ್ಯಜಿಸುತ್ತದೆ. ಈಗ ರಾಘವೇಂದ್ರ ಸ್ವಾಮಿಗಳಿಗೆ ಹೇಳಿದರೆ ಮಡಿಯಾಗುತ್ತದೆ, ಅಪಚಾರವಾಗುತ್ತದೆ. ಗುರುಗಳನ್ನು ಕರೆದು ಮಗು ಸತ್ತು ಹೋಗಿದ್ದಾನೆ ಎಂದರೆ ಸೂತಕದ ಮನೆಯಲ್ಲಿ ಗುರುಗಳು ಪ್ರಸಾದ ಮಾಡುವುದಿಲ್ಲ. ಬಂದ ಭಕ್ತಾದಿಗಳು ಊಟವನ್ನು ಮಾಡದೆ ಹಾಗೆಯೇ ತೆರಳುತ್ತಾರೆ. ಇದು ಮಹಾಪಾಪ ಎಂದು ಗಂಡ ಹೆಂಡತಿ ಇಬ್ಬರು ದುಃಖಿಸಿರುತ್ತಿರುತ್ತಾರೆ. ಆಗ ರಾಯರು ಪೂಜೆ ಮುಗಿಯಿತು, ಆ ದಂಪತಿಗಳನ್ನು ಕರೆಯಿರಿ ಎಂದು ತಮ್ಮ ಶಿಷ್ಯವೃಂದಕ್ಕೆ ಹೇಳುತ್ತಾರೆ. ಶಿಷ್ಯವೃಂದವು ಕೂಡಲೇ ದಂಪತಿಗಳನ್ನು ಕರೆದು, ಬನ್ನಿ, ರಾಯರ ರಾಮ ಪೂಜೆ ಮುಗಿದಿದೆ, ಶ್ರೀರಾಮಚಂದ್ರನ ದರ್ಶನವನ್ನು ಮಾಡಿ ಮಂಗಳಾರತಿಯನ್ನು ತಗೊಂಡು ಪ್ರಸಾದ ಸ್ವೀಕರಣೆ ಮಾಡಿ ಎಂದು ಕರೆಯುತ್ತಾರೆ ರಾಯರು. ಅಂತ ಹೇಳಿ ಆ ಶಿಷ್ಯವೃಂದ ಬರುತ್ತದೆ. ನಂತರ ಈ ದಂಪತಿಗಳಲ್ಲಿ ಹೋಗಿದ್ದಾಗ ತಮಗೆ ಹೇಳಲಾಗದೆ ದುಃಖ ಬಂದು ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಸುರಿಯುತ್ತದೆ. ಎಲ್ಲವನ್ನು ತಿಳಿದ ರಾಯರು ಮುಗುಳ್ನಗೆ ನಗುತ್ತಾರೆ. ಎಲ್ಲಿ ನೀವು ಆ ಮಗುವನ್ನು ಕರೆತನ್ನಿ ಅಂತ ಹೇಳಿದಾಗ ಆ ಮಗುವನ್ನು ಕರೆತಂದು, ನಿಮಗೆ ಹೇಗೆ ತಿಳಿಯಿತು ರಾಯರೇ ಎಂದರೆ, ನನ್ನ ಜ್ಞಾನ ದೃಷ್ಟಿಯಲ್ಲಿ ಏನೋ ಒಂದು ಅಪಚಾರ ನಡೆಯುತ್ತದೆ ಎಂದು ನನಗೆ ತಿಳಿಯಿತು, ಹಾಗಾಗಿ ನಾನು ಆ ಮಗುವನ್ನು ನೋಡಲೇಬೇಕು ಎಂದು ಹೇಳಿದಾಗ ಮಗುವನ್ನು ರಾಯರ ಮುಂದೆ ಒಂದು ಸ್ವಲ್ಪ ದೂರದಲ್ಲಿ ಮಲಗಿಸುತ್ತಾರೆ. ಮಲಗಿಸಿರುವ ಮಗುವನ್ನು ರಾಯರು ತಮ್ಮ ಕಮಂಡಲುವಿನಿಂದ ನೀರನ್ನು ತೆಗೆದು ಪ್ರೋಕ್ಷಣೆಯನ್ನು ಮಾಡಿ, ಮಗು ಎದ್ದೇಳು ಕಂದ, ವಾಸುದೇವ ಎದ್ದು ಬಾರೋ ಅಂತ, ವಾಸುದೇವ ಅಂತ ಹೆಸರು ಪಡೆದಿರುವ ಆ ಮಗುವನ್ನು ಎಬ್ಬಿಸುತ್ತಾರೆ. ರಾಯರ ಕೊರಳು ಕೂಗಿದ ಕೂಡಲೇ, ರಾಯರ ಗಂಟರ ಸ್ವರ ಕೇಳಿದ ಕೂಡಲೇ ಮಗು ಎದ್ದು ಆರೋಗ್ಯವಾಗುತ್ತದೆ. ಆರೋಗ್ಯವಾಗಿ ಎದ್ದಿರುವ ಮಗುವನ್ನು ನೋಡಿ ಬಹಳ ಸಂತೋಷಗೊಳ್ಳುತ್ತಾರೆ. ಹಾಗಾಗಿ ರಾಯರನ್ನು ನಂಬಿದರೆ ಎಂದೂ ನಿಮ್ಮ ಕೈ ಬಿಡಲಾರ. ರಾಯರೇ ನೀವೇ ಇದ್ದೀರಾ ಅಂತ ಓ ಕೊರಳು ಎಂದರೆ ನಾಭಿಯಿಂದ ಹೊಟ್ಟೆಯಿಂದ ಬರುವಂತಹ ಒಂದು ಸ್ವರ. ಆ ಕೊರಳಲ್ಲಿ ಕೂಗಿ ರಾಘವೇಂದ್ರ ಎನ್ನಿ. ನೀವು ರಾಘವೇಂದ್ರ ಎಂದು ಹೇಳುವ ವೇಳೆಗೆ, ದ್ರಾ ಎನ್ನುವ ವೇಳೆಗೆ ನಿಮ್ಮ ಸಮಸ್ಯೆಗಳೆಲ್ಲವೂ ಪರಿಹಾರವಾಗುತ್ತದೆ ಅಂತ ಹೇಳಿ ಈ 2ನೇ ಸಣ್ಣ ಕಥೆಯನ್ನು ಮುಗಿಸುತ್ತೇನೆ.